ನಮಸ್ತೆ, ಮೈ ನೇಮ್ ಈಸ್ ಹರ್ಷ. ಸೊ ಬನ್ನಿ ಒಳಗೆ ಪ್ಲ್ಯಾಂಟ್ ವಿಸಿಟ್ ಮಾಡಿ. ಸೊ ಇದು ಪೂರ್ತಿ ಬಂದ್ಬಿಟ್ಟು 5000 ಸ್ಕ್ವೇರ್ ಫೀಟ್ನಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಈ ಪೂರ್ತಿ ಪ್ಲ್ಯಾಂಟು ಏನು 60 BPM ಫುಲ್ಲಿ ಆಟೋಮೆಟಿಕ್ ವಾಟರ್ ಪ್ಲ್ಯಾಂಟ್ ಇದೆ. ಧರ್ಮಾನಂದನ್ ಕಂಪ್ನಿಯಿಂದ ನಮಗೆ ಸಪ್ಲೈ ಮಾಡಿದ್ದು. ಹತ್ತತ್ರ 8 ರಿಂದ 9 ತಿಂಗಳು ಇದೆ. ಸೊ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾ ಇದ್ದೀವಿ. ಲೋ ಕಾಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಮಿಷನರಿಗಳ ಬಗ್ಗೆ. ಸೊ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇನ್ಸ್ಟಾಲೇಷನ್ ಡಿಪಾರ್ಟ್ಮೆಂಟು, ಸರ್ವಿಸ್ ಡಿಪಾರ್ಟ್ಮೆಂಟು ತುಂಬ ಹೆಲ್ಪ್ಫುಲ್ಲಾಗಿ ನಮಗೆ ಪ್ರತಿಯೊಂದು ಗೈಡ್ ಮಾಡ್ತಾ ಹೋಗ್ತಾರೆ. ಏನಾದರೂ ಮಿಷಿನರಿಗಳಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಸೊ ಕರೆಕ್ಟಾಗಿ ಇಮಿಡಿಯೇಟ್ ಸೊಲ್ಯೂಷನ್ನು ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಮತ್ತು ಇನ್ಸ್ಟಾಲೇಷನ್ ಡಿಪಾರ್ಟ್ಮೆಂಟಿಂದ ನಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ದೋಸ್ 2 ಡಿಪಾರ್ಟ್ಮೆಂಟ್ಸ ಎಸ್ಪೆಷಲಿ. ಇದು ನಮ್ಮ RO ಪ್ಲ್ಯಾಂಟು. ಬನ್ನಿ ನೋಡಿ. ಬೋರಿಂದ ಫಸ್ಟು ರಾ ವಾಟರ್ ಟ್ಯಾಂಕ್ನಲ್ಲಿ ವಾಟರು ಸ್ಟೋರ್ ಆಗುತ್ತೆ. ಅದಾದ ನಂತರ ಫಿಲ್ಟ್ರೇಷನ್ ಪ್ರೋಸೆಸ್ ಹೇಳ್ತಾ ಹೋಗ್ತೀನಿ. ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋ RO ಪ್ಲ್ಯಾಂಟ್ ಇದು. ಫಸ್ಟ್ನೇದಾಗಿ ಬಂದ್ಬಿಟ್ಟು ಸ್ಯಾಂಡ್ ಫಿಲ್ಟ್ರೇಷನ್ನು, ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್ ಫಿಲ್ಟ್ರೇಷನ್ನು. ಈ 2 ಫಿಲ್ಟ್ರೇಷನ್ ಮುಗಿದ ನಂತರ ಮೈಕ್ರಾನ್ ಫಿಲ್ಟರ್ನಲ್ಲಿ ನೀರು ಫಿಲ್ಟ್ರಾಗಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇದು ಆ್ಯಂಟಿಸ್ಕೆಲೆಂಟ್ ಡೋಸಿಂಗ್ ಪಂಪ್ ಇದು. ಸೊ ಅದ್ರ ನೆಕ್ಸ್ಟು ಮಿನರಲ್ಸು ಸಹ ಆ್ಯಡ್ ಆಗ್ತಾ ಹೋಗುತ್ತೆ. ಓಝೋನೇಟ್ರು 24 hours ಓಝೋನೇಟ್ರು ಆನ್ನಲ್ಲೇ ಇರುತ್ತೆ. ನೆಕ್ಸ್ಟು UV ಲೈಟ್ ಇದೆ. ಫುಲ್ಲಿ ಆಟೋಮೆಟಿಕ್ ಕಂಟ್ರೋಲ್ ಪ್ಯಾನಲ್ಲು. ಸೊ ಆಟೋಮೆಟಿಕ್ ಆಫ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ರಿವರ್ಸ್ ಆಸ್ಮೋಸಿಸ್ ಪಂಪ್. ಇದು ಫೈನಲ್ ಪ್ರಾಡಕ್ಟು ಏನು ಫಿಲ್ಟರ್ ವಾಟರ್ ಇದೆ ಈ ಟ್ಯಾಂಕ್ನಲ್ಲಿ ಸ್ಟೋರ್ ಆಗುತ್ತೆ. ಈ ಟ್ಯಾಂಕ್ನಲ್ಲಿ ಸ್ಟೋರ್ ಆದ ನೀರು ಫಿಲ್ಲಿಂಗ್ ಮಿಷಿನಿಗೆ ಹೋಗುತ್ತೆ. ಇದು 4 ಕ್ಯಾವಿಟಿ ಫುಲ್ಲಿ ಆಟೋಮೆಟಿಕ್ ಬ್ಲೋಯಿಂಗ್ ಮಿಷಿನು. ಮೊದಲನೇದಾಗಿ ಪ್ರಿಫಾರ್ಮ್ಸ್ನ ಇದ್ರ ಒಳಗಡೆ ಲೋಡ್ ಮಾಡ್ತೀವಿ. ಇದ್ರ ಒಳಗಡೆ ಪ್ರಿಫಾರ್ಮ್ಸ್ ಹಾಕಿದ್ದೀವಿ. ಇದು ಕನ್ವೇರ್ ಮುಖಾಂತರ ಈ ರೀತಿ ನೋಡಿ, ಈ ರೀತಿ ಪ್ರಿಫಾರ್ಮ್ಸು ಬರ್ತಾ ಹೋಗುತ್ತೆ. ನೆಕ್ಸ್ಟು ಹೀಟಿಂಗ್ ಆಗುತ್ತೆ. ಕನ್ವೇರ್ ಮುಖಾಂತರ ಒಳಗಡೆ ಪ್ರತಿ ಪ್ರಿಫಾರ್ಮ್ಸೂ ಹೀಟಿಂಗ್ ಆಗಿ ನೆಕ್ಸ್ಟು ಆಟೋಮೆಟಿಕ್ ಹೋಲ್ಡರ್ ಮುಖಾಂತರ 4 ಕ್ಯಾವಿಟಿ ಒಂದೇ ಸಲ 4 ಬಾಟ್ಲು ಬ್ಲೋ ಆಗಿ ಒಂದೇ ಸಲ ಕೆಳಗಡೆ ಬೀಳುತ್ತೆ. ನೆಕ್ಸ್ಟು ಬಿದ್ದಿದ್ದಂಥ ಬಾಟ್ಲುಗಳು ಕನ್ವೇರ್ ಮುಖಾಂತರ ಆ ಬಾಕ್ಸ್ ಒಳಗಡೆ ತಲುಪುತ್ತೆ. ಇದು ಬಂದ್ಬಿಟ್ಟು ಫುಲ್ಲಿ ಆಟೋಮೆಟಿಕ್ ಫಿಲ್ಲಿಂಗ್ ಮಿಷಿನು. ಅಲ್ಲಿ ಮ್ಯಾನ್ಯುಯಲ್ ಆಗಿ ಬಾಟಲ್ನ ಫೀಡ್ ಮಾಡ್ತಾ ಹೋಗ್ತಾರೆ ಮಿಷಿನ್ಗೆ, ಫಿಲ್ಲಿಂಗ್ ಮಿಷಿನಿಗೆ. ಸೊ ಬನ್ನಿ ಒಳಗಡೆ ಬಂದು. ಮೊದಲು ಏನು ಕನ್ವೇರ್ ಮುಖಾಂತರ ಬಾಟ್ಲುಗಳು ಬರುತ್ತೆ, ಮೊದಲು ಎಲ್ಲ ಪ್ರತಿಯೊಂದು ಬಾಟ್ಲುಗಳೂ ವಾಶ್ ಆಗುತ್ತೆ. ವಾಶ್ ಆದಮೇಲೆ ಫಿಲ್ ಆಗುತ್ತೆ. ಫಿಲ್ ಆದ ನಂತರ ಕ್ಯಾಪಿಂಗ್ ಆಗುತ್ತೆ. ಈ ಏನು ಪ್ರೋಸೆಸ್ ಇದೆ ಫುಲ್ಲಿ ಆಟೋಮೆಟಿಕ್ ಬೈ ಮಿಷಿನ್. ಅಂದರೆ ಮಿಷಿನ್ ಮುಖಾಂತರ ಪ್ರತಿಯೊಂದು ಬಾಟ್ಲುಗಳೂ ವಾಶ್ ಆಗಿ ಕ್ಯಾಪಿಂಗ್ ಆಗಿ ಫಿಲ್ ಆಗಿ ಕ್ಯಾಪಿಂಗ್ ಆಗುತ್ತೆ. ಓಕೆನಾ? ಯಾವುದೂ ಕೈನಲ್ಲಿ ಮುಟ್ಟೋದಿಲ್ಲ ಬಾಟ್ಲುಗಳನ್ನ. ಪ್ರತಿ ಬಾಟ್ಲು ಫಿಲ್ ಆದ ನಂತರ ಇನ್ಸ್ಪೆಕ್ಷನ್ ಸ್ಕ್ರೀನ್ನಲ್ಲಿ ಪ್ರತಿಯೊಂದು ಬಾಟ್ಲೂ ಇನ್ಸ್ಪೆಕ್ಟ್ ಮಾಡ್ತಾ ಬರ್ತಾರೆ ನಮ್ಮ ಕೆಲಸದವರು. ಸೊ ಪ್ರತಿ ಬಾಟ್ಲೂ ಅದ್ರ ಒಳಗಡೆ ಯಾವುದಾದ್ರೂ ಇನ್ಫೆಕ್ಟ್ ಅಥವಾ ವೇಸ್ಟ್ ಏನಾದರೂ ಇತ್ತು ಅಂತ ಅಂದರೆ ಸೊ ಆ ಬಾಟ್ಲು ಇಲ್ಲಿಂದನೇ ಎಸಿಟ್ಕೊತ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋಡ್ಬೋದು ಬ್ಯಾಚ್ ಕೋಡಿಂಗ್ ಮಿಷಿನು. ಬ್ಯಾಚ್ ಕೋಡಿಂಗ್ ಮಿಷಿನಲ್ಲಿ ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, MRP ಪ್ರತಿಯೊಂದೂ ಬ್ಯಾಚ್ ನಂಬರು ಸಹ ಅದು ಪ್ರತಿಯೊಂದೂ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಇನ್ಸ್ಪೆಕ್ಷನ್ ಸ್ಕ್ರೀನ್ನಲ್ಲಿ ಪ್ರತಿ ಬಾಟ್ಲು ಇನ್ಸ್ಪೆಕ್ಟ್ ಆದಮೇಲೆ ಇದು ನೋಡ್ಬೋದು ಬ್ಯಾಚ್ ಕೋಡಿಂಗ್ ಮಿಷಿನ್. ಇದು ಬ್ಯಾಚ್ ಕೋಡಿಂಗ್ನಲ್ಲಿ ಪ್ರತಿಯೊಂದು ಬ್ಯಾಚ್ ನಂಬರು, ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು, MRP ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಲೇಬ್ಲಿಂಗ್ ಮಿಷಿನು ಫುಲ್ಲಿ ಆಟೋಮೆಟಿಕ್ ಲೇಬ್ಲಿಂಗ್ ಮಿಷಿನ್ ಇದು.
ಸೊ ಏನು ಕನ್ವೇರ್ ಮುಖಾಂತರ ಬಾಟ್ಲು ಬರ್ತಾ ಇದೆ. ಸೊ ಈಗ ಈ ಡ್ರಮ್ ಮುಖಾಂತರ ರೌಂಡಾಗಿ ಗಮ್ ಹಾಕ್ಕೊಂಡು ರೌಂಡಾಗಿ ನೆಕ್ಸ್ಟು ರ್ಯಾಪಿಂಗ್ ಮಿಷಿನಿಗೆ ಬಾಟ್ಲುಗಳು ಹೋಗ್ತಾ ಇದೆ. ಪ್ರತಿ ಬಾಟ್ಲು ಲೇಬಲ್ ಆದ ನಂತರ ಆಟೋಮೆಟಿಕ್ ರ್ಯಾಪಿಂಗ್ ಮಿಷಿನಿಗೆ ಹೋಗುತ್ತೆ ಕನ್ವೇರ್ ಮುಖಾಂತರ. ರ್ಯಾಪಿಂಗ್ ಮಿಷಿನ್ನಲ್ಲಿ ನೋಡ್ಬೋದು ನೀವು ಸೆನ್ಸರ್ ಮುಖಾಂತರ ಆರ್ ಬಾಟ್ಲು ಆಟೋಮೆಟಿಕ್ಕು ಮುಂದ್ಗಡೆಗೆ ತಳ್ಕೊಂಡು 4 ರೋ ಮಾಡಿಕೊಂಡು ಟೋಟಲ್ 24 ಬಾಟಲ್ಸು ಆಟೋಮೆಟಿಕ್ ಬಂಡ್ಲಾಗುತ್ತೆ. ನೋಡಿ ಸೀಲ್ ಆಗ್ತಾ ಇದೆ, ಮುಂದ್ಗಡೆಗೆ ತಳ್ತು ಸೀಲ್ ಆಗ್ತಾ ಇದೆ. ನೆಕ್ಸ್ಟು ಸೀಲ್ ಆದ ನಂತರ ಪ್ರತಿಯೊಂದು ಬಂಡ್ಲುಗಳು ಬನ್ನಿ ಈ ರೀತಿ ನೆಕ್ಸ್ಟು ಹೀಟಿಂಗ್ ಪ್ರೋಸೆಸ್ಸಿಗೆ ಪ್ರತಿಯೊಂದು ಬಂಡ್ಲುಗಳು ಹೋಗ್ತಾ ಇರುತ್ತೆ. ಇದು ಹೀಟಿಂಗ್ ಆದ ನಂತರ ಬರ್ತಾ ಇರೋ ಬಂಡ್ಲುಗಳು. ಸೊ ಫೈನಲ್ ಡಿಸ್ಪ್ಯಾಚ್ ಬಂಡಲ್ಸ್ ಇದು.